ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮರ ಕಡಿಯಲು ಸಾಥ್ ನೀಡಿದ ನಕಲಿ ಮಹಿಳಾ ಎಸಿಪಿ. ನಕಲಿ ಎಸಿಪಿ ಪೊಲೀಸ್ ಅಧಿಕಾರಿ ಹೆಸರಿನಲ್ಲಿ ಹೂ ಮಾರುವ ಮಹಿಳೆಯನ್ನು ಕರೆತಂದು ಮಾಲೀಕರನ್ನು ಎದುರಿಸಿ ಜಮೀನಿನಲ್ಲಿದ್ದ ಮರಗಳನ್ನು ಕಡಿದು ಹೋಗಿರುವ ಘಟನೆ ಸಂಬಂಧ ಮಂಚೇಗೌಡ ಎಂಬುವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ. ಕಳೆದ ಡಿಸೆಂಬರ್ 29ರಂದು 150ಕ್ಕೂ ಹೆಚ್ಚು ಮಂದಿ ಕೂಲಿ ಕಾರ್ಮಿಕರನ್ನು ಕರೆತಂದು 400ಕ್ಕೂ ಹೆಚ್ಚು ನೀಲಗಿರಿ ಮರಗಳನ್ನು ಕಡಿದಿದ್ದಾರೆ. ಈ ಘಟನೆ ಸಂಬಂಧ ನಕಲಿ ಪೊಲೀಸ್ ಅಧಿಕಾರಿ ಎಂದು ಹೇಳಿಕೊಂಡ ಶ್ಯಾಮಲ, ಚಿಕ್ಕತಿಮ್ಮಯ್ಯ, ಮಹದೇವಸ್ವಾಮಿ, ಕೃಷ್ಣಗೌಡ, ಅರ್ಜುನ್ ಹಾಗೂ ಶಿವಮುತ್ತು ಎಂಬುವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಂಚೇಗೌಡ ಎಂಬುವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಅವರಿಗೆ ದೂರು ನೀಡಿದ್ದಾರೆ. ಮರ ಕಡಿಯುವ ವೇಳೆ ನಾನು ಇರಲಿಲ್ಲ. ವಿಷಯ ತಿಳಿದು ಬಂದಾಗ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದೇನೆ. ಸ್ಥಳಕ್ಕೆ ಪೊಲೀಸರು ಬಂದಾಗ ಟ್ರ್ಯಾಕ್ಟರ್ಗೆ ಮರ ತುಂಬುತ್ತಿರುವ ದೃಶ್ಯ ಕಂಡುಬಂದಿತು. ನಾವು ಯಾವುದೇ ಕ್ರಮ ಜರುಗಿಸಲು ಬರುವುದಿಲ್ಲ ಮತ್ತು ಕಾನೂನಿನ ಪ್ರಕಾರ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಎಂದು ತಿಳಿಸಿ ಪೊಲೀಸರು ಹೊರಟು ಹೋದರು. ಇದಾದ ಬಳಿಕ ಮರ ತುಂಬಿಕೊಂಡು ಸಾಗುತ್ತಿದ್ದ ವಾಹನಕ್ಕೆ ನಾವು ಅಡ್ಡಲಾಗಿ ನಿಂತಿದ್ದಾಗ ಶಿವಮುತ್ತು ಮತ್ತವರ ತಂಡದವರು ನಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಡಿಸೆಂಬರ್ 30ರಂದು ಮತ್ತೆ ಜಮೀನಿನ ಬಳಿ ತೆರಳಿದಾಗ ಮತ್ತೆ ಮರ ಕಡಿಯುತ್ತಿರುವುದು ಕಂಡುಬಂದಿತು. ಈ ವೇಳೆ ಮಂಚೇಗೌಡ ಪೊಲೀಸರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಮರ ಕಡಿಯುತ್ತಿರುವುದನ್ನು ನಿಲ್ಲಿಸಿದ್ದಾರೆ. ಈ ವೇಳೆ 100ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಸ್ಥಳದಲ್ಲಿಯೇ ಬೆಳಗಿನ ಉಪಹಾರ ತಿಂದಿದ್ದಾರೆ. ಇದಾದ ನಂತರ ಪೊಲೀಸರು ಮರ ತುಂಬಿದ್ದ ಹೂ ಮಾರುವ ಹೆಂಗಸನ್ನು ಎಸಿಪಿ ಎಂದು ನಂಬಿಸಿ 100 ಮರ ಕಡಿದ ದುರುಳರು ಘಟನೆ ಕುರಿತು ಜಿಲ್ಲಾ ಎಸ್ಪಿಗೆ ದೂರು ನೀಡಿದ್ದಾರೆ. ವಾಹನವನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದಾದ ಬಳಿಕ ಶಿವಮುತ್ತು ಎಂಬುವನು ಮಂಚೇಗೌಡಗೆ ಸಂಜೆಗೆ ಎಸ್ಪಿ ಮೇಡಂ ಬರುತ್ತಾರೆ, ನಿಮ್ಮನ್ನು ನೋಡಿಕೊಳ್ಳುತ್ತಾರೆ, ಮಡಿಕೇರಿ ಜೈಲಿಗೆ ಹಾಕುತ್ತಾರೆ ಎಂದು ಬೆದರಿಸಿದ್ದಾನೆ. ಸಂಜೆ ವೇಳೆಗೆ ಪೊಲೀಸ್ ಅಧಿಕಾರಿಯ ಸೋಗಿನಲ್ಲಿ ಆಗಮಿಸಿದ ಶ್ಯಾಮಲ ಎಂಬ ಮಹಿಳೆಯ ಮಂಚೇಗೌಡ ಮತ್ತವರ ಕುಟುಂಬದವರಿಗೆ ಬೈದು ಹೆದರಿಸಿದ್ದಾರೆ. ಈ ನಕಲಿ ಪೊಲೀಸ್ ಅಧಿಕಾರಿ ಮತ್ತು ಮತ್ತವರ ತಂಡದ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಮಂಚೇಗೌಡ ತಿಳಿಸಿದ್ದಾರೆ. ಬಸ್ತು ನೀವು ಹಿಂಗಾದ್ಮೇಲೆ ನೀವು ತಕರಾರು ಅರ್ಜಿ ಅಲ್ಲಿ ಕೊಟ್ಕೋಬೇಕಲ್ವಾ? ಕೊಟ್ಟಿದ್ರೆ ಅವ್ರು ಬಂದು ಇದ್ ಮಾಡ್ಬೇಕಲ್ವಾ? ಏನು ಇಲ್ದಾನೆ ಎಲ್ಲ ಅವ್ರ ಆರ್ಡರ್ ತಗೊಂಡ್ ಬಂದೆ ಅಲ್ವಾ ಮಾಡ್ತಾ ಇರೋದು? ಇದೆಲ್ಲ ತಪ್ಪಿದೆ ಆಯ್ತಾ? ಅವ್ರು ಲೀಗಲ್ ಆಗೇ ಮಾಡ್ತಿದಾರೆ. ಎಲ್ಲಿ ಬರುತ್ತೆ ನಿಮ್ದು 198 ಎಲ್ಲಿ ಬರುತ್ತೆ? ನೀವು ಎಲ್ಲಾದ್ರೂ ಬರ್ಲಿ, ಇದೇ ಆದ್ರೂ ಬರ್ಲಿ, ದಾಖಲೆ ನೋಡಿ ತಾನೆ ಅವ್ರು ಆರ್ಡರ್ ಮಾಡಿ ಕಳ್ಸಿರೋದು ತಹಸೀಲ್ದಾರ್. ಅವ್ರಿಗೆ ಬುದ್ಧಿ ಇಲ್ವಾ ಹಂಗಾದ್ರೆ? ಮೇಡಮ್ ಅದೆಲ್ಲ ನಾನ್ ಕೇಳ್ತಾ ಇರೋದು ಏನಂದ್ರೆ 198 ಎಲ್ಲಿ ಬರ್ತದೆ ಅಂತ ನಾನು ನಿಮಗೆ ಗೊತ್ತಿರ್ಬೇಕಲ್ವಾ? 198 ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ದಾನೆ ಹೆಂಗ್ ಬೆಳೆಸ್ಬಿಡ್ತೀರಾ ನೀವು ಬೇರೆಯವ್ರ ಜಮೀನಲ್ಲಿ? ಬೇರೆಯವ್ರ ಜಮೀನು ಅಂತಲ್ಲ ಮೇಡಮ್, ಇದು 198 ನಿಮ್ಗೆ ಗೊತ್ತಿಲ್ಲ ಅಲ್ಲ? ಸರ್ವೆ ನಂಬರ್ ಸರ್ವೆ ನಂಬರ್ 5 ಎಕರೆ ಇದು ನಾವು ಮೊದ್ಲಿಂದನೂ ಮಾಡ್ತಿರೋ ಜಮೀನು. ಮೊದ್ಲಿಂದಲ್ಲ, ಕಾಲದಿಂದ ಎಲ್ಲೋ ಹೋಗಿ ಜಮೀನ್ ಮಾಡ್ಬಿಟ್ಟು ಎಲ್ಲ ನಮ್ದು ಆತರ ಇಲ್ಲ ಆಯ್ತಾ? ಎಲ್ಲಾ ರೂಲ್ಸ್ ತಿಳ್ಕೊಂಡೆ ತಹಸೀಲ್ದಾರ್ ಆರ್ಡರ್ ಮಾಡಿರ್ತಾರೆ ಆಯ್ತಾ? ತಹಸೀಲ್ದಾರ್ ಹತ್ರ ಹೋಗಿ ಆರ್ಡರ್ ಮಾಡ್ಬಿಟ್ಟು ನೀವು ಈ ತರ ಮಾಡಿದಾರೆ ಅಂತಂದ್ರೆ ಇಷ್ಟು ಜನ ಏರಿದ್ದಾರೆ, ಇವ್ರನ್ನೆಲ್ಲಾರು ನಾನ್ ತುಂಬಿಸ್ತೀನಿ ಏನು ಆಯ್ತಾ? ಕಾನೂನು ಏನಿದೆ ಅದನ್ನ ಮಾತ್ರ ನೀವು ಪಾಲನೆ ಮಾಡ್ಬೇಕು. ಇವ್ರನ್ನ ಕೇಳೋ ಅಧಿಕಾರ ಇಲ್ಲಪ್ಪ ನಿಮ್ಗೆ. ನೀವು ಬೆಳೆಸಿದೀರಾ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಏನಿದೆ ಸಾಕ್ಷಿ? ಅದು ಅವ್ರ ಜಮೀನು ಅನ್ನೋದಕ್ಕೆ ಅವರು ದಾಖಲಾತಿ ತಗೊಂಡು ನಾನ್ ಕೇಳ್ತಿರೋದು 5 ಎಕರೆ ಐತೆ. 321 ಇದು ಇವ್ರದ್ದು 191 ನಮ್ದು ಟೋಟಲ್ ಇದೆ. ಇಲ್ಲೇ 198 ಬಂದೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಇವರು. ಅದು ಜಮೀನ್ ನಮ್ದು. ಮತ್ತೆ ಇಲ್ದೇರನ್ನೆಲ್ಲ ಲಿಟಿಗೇಷನ್ ಮಾಡಿ ನೀವೆಲ್ಲ ತೊಂದರೆ ಮಾಡಿದ್ರೆ ಇವರಿಗೆ ಆಯ್ತಾ? ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ತೊಂದರೆ ಮಾಡ್ತಿಲ್ಲ ನಾವು. ನಾನ್ ಕೇಳ್ತಿರೋದು ಏನಂದ್ರೆ ನಮ್ದೇ ಇದು ಬಡವ್ರಿಗೆ ತೊಂದರೆ ಮಾಡೋ ಉದ್ದೇಶ ನಮ್ಗೆ ಇರಲ್ಲ ಆಯ್ತಾ? ಕಾನೂನು ಏನಿದೆ ಅದನ್ನ ಪಾಲಿಸಬೇಕು. ಹೌದಾ? ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ವಾ ನೀವು? ಹೋಗಿದ್ ಬಂದ್ಮೇಲೆ ಅವ್ರು ಯಾರ ಕಡೆ ಹೇಳಿದ್ರು? ಅವ್ರು ಏನಿದೆ ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಅವ್ರು ಡಾಕ್ಯುಮೆಂಟ್ಸ್ ಪ್ರಕಾರನೇ ಮಾಡಿರ್ತಾರಲ್ವಾ? ಅಲ್ಲೋಗಿ ನೀವು ಪೊಲೀಸ್ ಸ್ಟೇಷನ್ ಹತ್ರ ಸುಮ್ಮನೆ ಹೋಗಿ ಗಾಡಿಗೆ ತೊಂದರೆ ಕೊಡೋದು, ಕೆಲಸ ಮಾಡೋರ್ಗೆ ತೊಂದರೆ ಕೊಡೋದು ಅವ್ರು ಹೇಳಿದ್ರು ಆಯ್ತಾ? ಹಿಂದೆ ಮಾಡಿದ್ರೆ ನೋಡಿ, ಲೇಡೀಸ್ಗೆ ನಾವ್ ಆಕ್ಷನ್ ತಗೊಳಕ್ಕೆ ರೂಲ್ಸ್ ಬರಲ್ಲ. ತಗೊಂಡ್ರೆ ನೀವೆಲ್ಲ ಇಲ್ಲೆಲ್ಲ ಮಡಿಕೇರಿ ಆಯ್ತಾ? ಅಲ್ಲ ಕಣವ, ನಾವೇನ್ ಕೇಳ್ತಾ ಇವಿ ಅಂದ್ರೆ ಇವ್ರನ್ನ ಕೇಳಪ್ಪ. ಇವ್ರನ್ನ ಕೇಳೋ ಇವ್ರು ಯಾರು?
ಇವ್ರನ್ನೆಲ್ಲ ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಆಯ್ತಾ. ನೀವೇನಿದ್ರು ತಹಸೀಲ್ದಾರ್ ಹತ್ರ ಮಾತಾಡ್ಕೋಬೇಕು, ಕೋರ್ಟ್ ಹತ್ರ ಮಾತಾಡ್ಕೋಬೇಕು, ಸ್ಟೇಷನ್ ಹತ್ರ ಮಾತಾಡ್ಕೋಬೇಕು. ಏನಂದ್ರೆ ನಾನ್ ಕೇಳ್ತಿರೋದು ಇವ್ರನ್ನ ಒಂದೇ, ನಿಮ್ದು ಎಲ್ಲಿ ಬರುತ್ತೆ ನೀವು ಅಲ್ಲಿ ಕುಯ್ಕೊಳ್ಳಿ, ನಮಗ್ ಇವಾಗ ಬೇಕಾಗಿರೋದು ನೀವು ತೋರಿಸ್ತಾ ಇರೋ ದಾಖಲೆ ಇದು ನಮ್ನಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಏನಿದೆ ದಾಖಲೆ ಏನಿದೆ ಅದನ್ನ ಮಾತ್ರ ಇವ್ರು ಕೆಲಸ ಅದು ಮಾಡ್ತಾರೆ. ಎರಡಕ್ಕೆ ಯಾವ್ದು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಮೇಡಮ್. ಪೊಲೀಸರು ಬಂದೋಗಿದಾರಲ್ಲ, ಮೇಡಮ್ ನೀವು ಕಂಪ್ಲೇಂಟ್ ಮಾಡಿದಿರಲ್ಲ, ಕಂಪ್ಲೇಂಟ್ ಮಾಡಿದ್ಮೇಲೆ ಏನಕ್ಕೆ ಬರ್ಲಿಲ್ಲ ಅವರು? ಬರ್ಲಿಲ್ಲ ಮೇಡಮ್. ಮಾಡಿ ಕಾಲು. ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಬೆಳಗ್ಗೆ ಬಂದು ತರ್ತಿದ್ರು. ಕಂಪ್ಲೇಂಟ್ ಕೊಡಿ ನೋಡಿ, ಸುಮ್ನೆ ನೀವು ಫಸ್ಟ್ ಜೆಂಟ್ಸ್ಗೆ ಇಲ್ಲಿ ಇದಾಗಲ್ಲ ಆಯ್ತಾ. ಫಸ್ಟ್ ತಗೊಂಡೋಗಿ ನಿನ್ನನ್ನು ಕೂರ್ಸ್ಕೊಳ್ಳೋದು. ಅಲ್ಲ ನಾನ್ ತಪ್ಪು ಮಾಡಿದ್ರೆ ನಾನೇ ಬಂದು ತಪ್ಪು ಮಾಡೋದಂತ ಆತರ ಬರಲ್ಲ. ಇಲ್ದೇ ಇರೋ ಕೆಲ್ಸಕ್ಕೆ ನೀವು ತಡೆ ಮಾಡಿದ್ರಿ ಅಂತ ಅಂದ್ರೆ ಅದಕ್ಕೆ 154 ಅದಾಗ್ತಾರ ಅವರು ಆಯ್ತಾ. ಅಳತೆ ಮಾಡ್ಸೋಕಾಗಲ್ತವ, ಅಳತೆ ಮಾಡ್ಬಿಟ್ಟು ನೀವು ಅದನ್ನ ಏನಿದ್ರು ತಹಸೀಲ್ದಾರ್ ಹತ್ರ ಮಾತಾಡ್ಕೋಬೇಕಪ್ಪ ಆಯ್ತಾ. ಅವರು ಲೀಗಲ್ ಆಗಿ ಎಲ್ಲಾನು ಮಾಡ್ತಾರೆ, ಲೀಗಲ್ ಆಗಿ ಮಾತಾಡ್ತಾ ಇದಾರೆ ಆಯ್ತಾ. ಲೀಗಲ್ ಆಗಿ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇರೋದು. ಯಾರು ನೀವು ಹೋಗಿ ತಹಸೀಲ್ದಾರ್ ಹತ್ರ ಮಾತಾಡ್ಬೇಕಣಪ್ಪ. ಒಂದು ವಾರ ಟೈಮ್ ತಗೊಂಡಿದ್ರು ಇವರು. ಇಲ್ಲ ತಗೊಳ್ಳಿಲ್ಲ ನಮ್ಗೇನು ಹೇಳಿಲ್ಲ ಅವರು, ನಮ್ಗೇನು ಹೇಳಿಲ್ಲ ಅವ್ರು. ಏಕ್ದಮ್ ಮರ ಕಡಿತಾ ಇರೋದು. ಮರ ಕಡಿದ್ಬಿಟ್ಟು ಇವಾಗ ಅಲ್ಲಿಂದಾನು ಆರ್ಡರ್ ತಗೋ ಬಂದಿದ್ದಾರೆ, ಸ್ಟೇಷನ್ ಹತ್ರ ಬಂದಿದ್ದಾರೆ, ಸ್ಪಾಟಿಗೆ ಪೊಲೀಸ್ನವ್ರು ಬಂದಿದ್ದಾರೆ ಆಯ್ತಾ. ಎಲ್ಲಾರು ಬಂದು ಎಲ್ಲಾರ್ಗು ನೀವು ಎಲ್ಲಾ ಬಂದು ಹೋದ್ಮೇಲೆ ಸುಮ್ನೆ ಗಾಡಿ ಬಿಡಲ್ಲ, ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನು ಮಾಡಕ್ ಬರಲ್ಲ. ಸರ್ಕಾರನೇ ಏನು ಮಾಡಕ್ ಬರಲ್ಲ. ಪೊಲೀಸ್ನವ್ರ ಪ್ರಕಾರ ತಗೊಂಡೋಗಿರಂತಲ್ಲ ಗಾಡಿ ವಾಪಸ್ ಬಂದವ್ರು ಇವರು. ಬೆಳಿಗ್ಗೆ ತರ್ದಿ ಲಾರಿನೂ ಕಳಿಸಿದ ವಾಪಸ್. ಅವ್ರಿಗೆ ಬೇಕಾದ ಯಾರು ಮಾತಾಡ್ತಾರೆ. ಹಲೋ, ನಮಸ್ತೆ ಹೇಳಿ ಸರ್. ಅದ್ಬಸ್ತ್ ಯಾರ್ರಿ ಮಾಡಿಸ್ಕೋಬೇಕಾಗಿರೋದು? ನಿಮ್ ಜಮೀನ್ ಆದ್ರೆ ನೀವು ಅದ್ಬಸ್ತ್ ಮಾಡಿಸ್ಕೋಬೇಕು, ಬೇರೆಯವ್ರು ಬಂದು ಯಾಕೆ ಮಾಡಿಸ್ಕೊಡ್ತಾರೆ ಅದ್ಬಸ್ತು? ಹೇಳಪ್ಪ. ಈಗ ಇವ್ರೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ನೋಡಿ, ನಿಮ್ಮ ಜಮೀನ್ಗೆ ನೀವು ಅದ್ಬಸ್ತ್ ಮಾಡ್ಕೋಕ್ ಬರತ್ತೆ, ಬೇರೆಯವ್ರು ಮಾಡ್ಕೋಕ್ ಬರಲ್ಲ ಆಯ್ತಾ. ಅವ್ರ ಜಮೀನ್ ಸರ್ ನೀವು ಫೋನಲ್ಲಿ ಏನು ಮಾತಾಡ್ತೀರಾ? ಬನ್ನಿ ಲೈವಾಗೆ ಇಡೀ ಫೋನು, ಲೈವಾಗಿ ಬನ್ನಿ ಇಡೀ ಫೋನು. ಏನಿದೆ ಕೆಲಸ ಮುಗಿಸ್ಕೊಂಡು ತುಂಬಿಸ್ಕೊ ಬಂದಿಲ್ಲ ಅಂತಂದ್ರೆ ಆಯ್ತಾ, ಅವ್ರ ಜೊತೆಗೆ ನಿಮ್ಮನ್ನು ಸೇರಿಸಿ ಕೂರಿಸ್ಬಿಡ್ತೀನಿ. ಏನು ಹೇಳಿದ್ದು ಗೊತ್ತಲ್ಲ? 25 ಜನ ಕೆಲಸ ಮಾಡ್ತಾ ಇದೆ ನಮಗೆ. ಅವ್ರದ್ದು ಇವ್ರದ್ದು ನಮಗ್ ಬೇಡ ಆಯ್ತಾ. ಏನ್ ಹೇಳಿದೆ ನವೀನ್, ನಿನ್ಗೆ ಏನ್ ಹೇಳಿದ್ದು ಆಯ್ತಾ? ಸುಮ್ನೆ ಇಲ್ದೇ ಇರೋದ್ನೆಲ್ಲ ನಾವು ಲಿಟಿಗೇಷನ್ ಮಾಡ್ಕೊಂಡು ಏನಾದ್ರು ಇನ್ ಟೈಮ್ ಕೆಲಸ ಆಗಿಲ್ಲ ಅಂತಂದ್ರೆ ನೀನ್ ಫಸ್ಟ್ ಅವ್ರ ಜೊತೆ ನಿನ್ನನ್ನು ಕೂರಿಸ್ತೀನಿ.